ಪ್ರಕೃತಿಯೇ ಕಾಯಿಲೆಗೆ ರಾಮಬಾಣ. ಪ್ರಕೃತಿಯೇ ಕಾಯಿಲೆಗೆ ರಾಮಬಾಣ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ಒಂದು ಔಷಧಿ ಹೇಳ್ಕೊಡ್ತೀನಿ. ಕಾರಣ ಏನಂದ್ರೆ, ನಾವು ಔಷಧಿ ಹೇಳ್ತೀವಿ, ಔಷಧಿ ಹೇಳಿದಂದ್ರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಔಷಧಿನ ನಾನು ಹೇಳ್ತಾ ಇರೋದು, ಇನ್ಯಾವುದು ಹೇಳಲ್ಲ. ನೋಡಿ, ಅಲ್ಸರ್ ಅಂತೀವಿ. ಅಲ್ಸರ್ ನಾವೇನೇನು ಹಾಕ್ತೀವಿ, ಯಾವುದೋ ಟ್ಯಾಬ್ಲೆಟ್ ಹಾಕೊಂತೀವಲ್ವಾ. ಆ ಅಲ್ಸರ್ಗೆ ಇವತ್ತು ಟ್ಯಾಬ್ಲೆಟ್ ಬೇಡ, ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವಿಶೇಷವಾದಂಥ ಔಷಧಿ ನಾನು ಹೇಳ್ಕೊಡ್ತೀನಿ. ಅದು ಎರಡಕ್ಕೂ ಆಗುತ್ತೆ. ಒಂದು, ನಮ್ಮ ವೃಷಣ ಇದೆಯಲ್ಲ, ಅದು ದಪ್ಪ ಆದ್ರೆ ಅದನ್ನ ಆ ಊತವನ್ನ ಕಡಿಮೆ ಮಾಡೋದಕ್ಕೆ ಹಾಗೂ ಅಲ್ಸರ್ನ ಕಡಿಮೆ ಮಾಡ್ತಕ್ಕಂಥ ಔಷಧಿ ನಾನು ಹೇಳ್ಕೊಡ್ತೀನಿ. ಔಷಧಿ ಹೆಸರು ಏನಂದ್ರೆ ಮುಟ್ಟಿದರೆ ಮುನಿ ಅಂತ. ಮುಟ್ಟಿದರೆ ಮುನಿ ಅಂತ ಈ ಸೊಪ್ಪು ಹೆಸರು. ಇಂಗ್ಲಿಷ್ ನಲ್ಲಿ ಟಚ್ ಮೀ ನಾಟ್ ಅಂತ. ನಾನು ಇವಾಗ ಹೇಳಿದ್ನಲ್ಲ ನೋಡಿ, ಈ ಔಷಧಿಗಳು ಪ್ರಕೃತಿಯಲ್ಲಿ ಸಿಗುತ್ತೆ. ನೀವೆಲ್ಲೂ ಹುಡ್ಕಂಗಿಲ್ಲ, ಈಸಿಯಾಗಿ ನಿಮ್ಮ ಮನೆ ಮುಂದೆನೆ ಇರ್ತೈತೆ, ಎಲ್ಲೆಲ್ಲೂ ಸಿಗುತ್ತೆ. ಇದು ಮುಟ್ಟಿದ್ರೆ ಸಾಕು, ಮುನಿಸ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಇದು ಮುಟ್ಟಿದೆ ಮುನಿಸು ಅಂತ ಈ ಸೊಪ್ಪು ಹೆಸರು. ಅದನ್ನ ನೀವೇನ್ ಮಾಡ್ಬೇಕು, ಆ ಹೂವನ್ನ ತಗೊಂಡು, ಅದ್ರ ಮೇಲೆ ಇರ್ತಲ್ಲ ಎಲೆ, ಆ ಎಲೆ ತಗೊಂಡು ಒಣಗಿಸಿ, ನೀವು ಒಣಗಿಸಾದ್ಮೇಲೆ ಅದನ್ನ ಪೌಡ್ರ್ ಚೂರ್ಣ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಅರ್ಧ ಸ್ಪೂನ್ ಹಾಕಿ, ದೊಡ್ಡವರಿಗೆ 1 ಸ್ಪೂನ್ ತಗೊಳ್ಳಿ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೊಂಡ್ರೆ ನಿಮ್ಮ ಹೊಟ್ಟೆಲಿ ಇರ್ತಕ್ಕಂಥ ಅಲ್ಸರು, ಏನಂತಾರೆ ಹೊಟ್ಟೆ ಹುಣ್ಣು ಅಂತಾರಲ್ಲ, ಅದು ಮಾಯ ಆಗುತ್ತೆ. ಎರಡನೇದು, ವೃಷಣ ಇದೆಯಲ್ಲ, ನಿಮ್ಮ ಪೋಸ್ಟರ್ ಗ್ಲ್ಯಾಂಡ್, ಅದು ದಪ್ಪ ಆದಾಗ ಈ ನಮ್ಮ ಮುಟ್ಟಿದ ಮುನಿ ಸೊಪ್ಪು ತಗೊಂಡು ಆ ಸೊಪ್ಪನ್ನ ಚೆನ್ನಾಗಿ ಕ್ಯಾಸ್ಟ್ರೋಲ್ ಆಯಿಲ್ ಅಂದ್ರೆ ಹರಳೆಲೆಯಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ನೈಟಲ್ಲಿ ಹಾಕ್ಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಊತ ಕಡಿಮೆ ಆಗ್ಬಿಡುತ್ತೆ. ಅಂತ ಅದ್ಭುತವಾದ ಔಷಧಿ ನಮ್ಮ ಮುಟ್ಟಿದ ಮುನಿ ಆ ಗಿಡದಲ್ಲಿದೆ. ಆಮೇಲೆ ಎರಡನೇದಾಗಿ, ನಿಮ್ಗೆ ಗೊತ್ತಾ, ಮನೇಲಿ ಯಾವಾಗ್ಲೂ ಗಂಡ ಹೆಂಡತಿ ಜಗಳ ಇರ್ತೀರಲ್ವಾ, ಆ ಮುಟ್ಟಿದ ಮುನಿ ಗಿಡ ಬೇರು, ಆ ಬೇರು ಒಳ್ಳೆ ದಿನ, ಯಾವತ್ತನ ಒಂದು ದಿನ ಒಳ್ಳೆ ದಿನ ನೋಡಿ, ಶುಭ ಲಗ್ನ ಇರುತ್ತಲ್ಲ, ಆ ಲಗ್ನದಲ್ಲಿ ತಗೊಂಡೋಗಿ ನಿಮ್ಮ ಮನೇಲಿ ಆ ಬೇರ್ನ ಮಡಗಿದಾಗ ನಿಮ್ಮಲ್ಲಿ ಜಗಳನೇ ಬರಲ್ಲ. ಅಂತ ಅದ್ಭುತವಾದ ಪ್ರಕೃತಿ ದತ್ತವಾದ ಔಷಧಿ ನಮ್ಮ ಮುಟ್ಟಿರದ ಮುನಿ ಸೊಪ್ಪಲ್ಲಿ ಅಡಗಿದೆ. ಪ್ರಿಯ ವೀಕ್ಷಕರೇ, ಈ ನಮ್ಮ ಮುಟ್ಟಿರದ ಮುನಿ ಸೊಪ್ಪಿದೆಯಲ್ಲ, ಇದನ್ನ ಯೂಸ್ ಮಾಡಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಇದನ್ನು ಬೆಳೆಸಕ್ ನೋಡಿ, ಹಾಳು ಮಾಡಬೇಡಿ, ಬೆಳೆಸಕ್ ನೋಡಿ. ಪ್ರಕೃತಿನ ಬೆಳೆಸಿದ್ರೆ ನೀವು ಬೆಳಿತೀರಾ. ಒಂದೊಂದು ಗಿಡ ಮನೆ ಮುಂದೆ ಇದ್ರೆ ಔಷಧಿ ಆಗುತ್ತೆ. ಇದು ನಿಮ್ಮನ್ನು ಬೆಳೆಸುತ್ತೆ, ನೀವು ಬೆಳಿತೀರಾ. ನಮಸ್ಕಾರ, ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈಗ ತಾನೇ ಕೆಲವು ಗಿಡಮೂಲಿಕೆಗಳನ್ನ ನೋಡಿದ್ರಲ್ಲ ನೀವು. ಕೆಲವು ಜನಕ್ಕೆ ಕನ್ಫ್ಯೂಸ್ ಇರ್ಬೋದು. ಯಾಕಪ್ಪ ಅಂದರೆ, ನಾವು ಯಾವ ರೀತಿ ಮಾಡ್ಕೊಳ್ಳೋದು, ಮಾಡಿದ್ರೆ ಏನಾದ್ರು ತೊಂದರೆ ಆಗುತ್ತಾ, ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ, ಇದ್ದೇ ಇರುತ್ತಲ್ಲ, ಮನುಷ್ಯ ಅಂದಮೇಲೆ ಅದು ಬಂದೇ ಬರುತ್ತಲ್ವಾ. ಸೊ ಹಾಗಾಗಿ ಈಗ ನಾವೇ ಕೆಲವು ಗಿಡಮೂಲಿಕೆಗಳು, ಅಂದರೆ ಉದಾಹರಣೆಗೆ ನಿಮಗೆ ತೋರಿಸಿದ್ನಲ್ಲ, ಅದ್ರ ಮುಖಾಂತರನೇ ಕೆಲವು ಗಿಡಮೂಲಿಕೆಗಳು, ಇನ್ನೂ ಕೆಲವು ಗಿಡಮೂಲಿಕೆಗಳಾಕಿ ಕೆಲವು ಸೆಟ್ ಮೆಡಿಸನ್ ಮಾಡಿರ್ತೀವಿ. ಉದಾಹರಣೆಗೆ BP, ಶುಗರು, ಆಸ್ತಮಾ, ಪೈಲ್ಸು, ಮೈಗ್ರೇನು, ವೆಯ್ಟ್ ಲಾಸು, ಸೊಂಟ ನೋವು, ಮಂಟಿ ನೋವು, ಎಲ್ಲದಕ್ಕೂ ನಮ್ಮಲ್ಲೇ ಔಷಧಿ ಸಿಗುತ್ತೆ. ಅಂದರೆ ನಾವು ಪ್ರಿಪೇರ್ ಮಾಡಿದ್ದೀವಿ. ಸೊ ನಿಮ್ಗೆ ಬೇಕಾದವರು ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಹತ್ರ ತೊಗೊಬೋದು. ಯಾಕೆ ಇದೇನು ಹೇಳ್ತೀನಿ ಅಂದರೆ, ಕೆಲವು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ, ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಗಲ್ಲ, ನಾವೆಲ್ಲೋ ಹೋಗ್ಬೇಕು ಅಂತ. ಅಂಥವ್ರಿಗೆ ದಯವಿಟ್ಟು ನಮ್ಮ ಹತ್ರ ಕಾಲ್ ಮಾಡಿ, ಔಷಧಿ ಸಿಗುತ್ತೆ. ಇನ್ನೊಂದು ಹೇಳ್ತೀನಿ ಅಂದರೆ, ಬೆಂಗಳೂರು ನಗರಗಳಲ್ಲಿ ಕೆಲವು ಜನ ಸಿಗಲ್ಲ ಔಷಧಿಗಳು, ಕೆಲವು ಜನ ಗಿಡಮೂಲಿಕೆಗಳು ಸಿಗಲ್ಲ. ಹಳ್ಳಿಗಳು ಸಿಗುತ್ತೆ, ಹೌದು ನಿಜ, ಹಳ್ಳಿ ಜನಕ್ಕೆ ಗೊತ್ತಿರುತ್ತೆ. ಹಳ್ಳಿಯಲ್ಲೆಲ್ಲ ಯೂಸ್ ಮಾಡಿಬಿಟ್ಟಿದ್ದೇ ನಮ್ಗೆ ಹೇಳ್ತಾ ಇರೋದು. ನಿಮಗೆ ಬೆಂಗಳೂರು ನಗರ, ಮೈಸೂರು ನಗರ, ಹಾಸನ, ಚಿಕ್ಕಮಗಳೂರು, ಈ ರೀತಿ ಕೆಲವು ಕಡೆ ಔಷಧಿ ಸಿಗಲ್ಲ. ಅಂಥವ್ರಿಗೆ ನಮ್ಮಲ್ಲಿ ರೆಡಿಮೇಡ್ ಔಷಧಿ ಸಿಗುತ್ತೆ. ಈ ನಂಬರ್ ಬರ್ತಾ ಇದೆ ನೋಡಿ, ಅಲ್ಲಿ ಕಾಲ್ ಮಾಡಿ ಔಷಧಿ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.